ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ರೆಡಿ ಆದೆ. ಬಸ್ಸಲ್ಲಿ ಹೋಗೋದ ಗಾಡೀಲಿ ಹೋಗೋದ ಅಂತ ತಲೆ ಕೆಡಿಸ್ಕೊಂಡು ಕೊನೆಗೆ ಬಸ್ಸಲ್ಲಿ ಹೋಗೋಣ ಅಂತ ಗಾಡಿ ತೊಗೊಂಡು ಬಸ್ ಸ್ಟ್ಯಾಂಡ್ ಹೋದೆ. ನನಗೆ ಬಸ್ ಟೈಮಿಂಗ್ಸ್ ಬೇರೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೆ. ಅವರು 3 ಗಂಟೆವರೆಗೂ ಬಸ್ ಇದೆ, ಅದು ಬಿಟ್ಟರೆ ನೆಕ್ಸ್ಟ್ 10 ಗಂಟೆಗೆ ಬಸ್ ಇರೋದು ಅಂತ ಹೇಳಿದ್ರು. ಸರಿ ಅಂತ ನಾನು 2:45ಗೆ ಮನೆ ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಹೋದೆ. ಅಲ್ಲಿರೋ ಕಂಡಕ್ಟರ್ ಕೇಳಿದ್ಕೆ ಬಸ್ ಅಲ್ಲೇ ಹೊಟ್ಟೋಯ್ತ್ಕೊಳಪ್ಪ ಅಂತ ಅಂದ್ಬಿಟ್ರು. ನನಗೆ ಬೇರೆ ಫುಲ್ ತಲೆ ಕೆಟ್ಟೋಯ್ತಲ್ಲೇ. ಹಂಗೆ ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ಬಸ್ ಅಲ್ಲೇ ನಿಂತಿದೆ. ಹೋಗಿ ಗುಡು ನನ್ನ ಮಗನ ಹತ್ರ ಕೇಳಿದ್ನಲ್ಲ ಅಂತ ಅನ್ಕೊಂಡು ಹೋಗಿ ಚಿಪ್ಸ್ ಎಲ್ಲ ಎತ್ತಾಕೊಂಬಂದು ಕೂತ್ಕೊಬಿಟ್ಟೆ. ನಾನು ಬಸ್ ಎಲ್ಲಿಂದ ಹತ್ತುತ್ತಾ ಇರೋದು ಅಂದರೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ. ಈ ಬಸ್ಸು ಡೈರೆಕ್ಟು ತಿರುವಣ್ಣಾಮಲೈಗೆ ಹೋಗುತ್ತೆ, ಡೈಲಿ ಇರುತ್ತೆ ಇದು. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಬಸ್ ಒಳಗಡೆ ಬಂದು ನೋಡ್ತೀನಿ, ಜನನೇ ಇರಲಿಲ್ಲ. ಆರಾಮಾಗಿ ಹೋಗೋದು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. 2 ನಿಮಿಷ ಆದ್ಮೇಲೆ ಬಸ್ ಹೊಡ್ತು ಅಲ್ಲಿಂದ. ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಬಸ್ಸು ಜರ್ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋದ. ನನಗೆ ಇದ್ದಕ್ಕಿದ್ದಂಗೆ ಗಾಬರಿ ಆಗೋಯ್ತಲ್ಲೇ. ಓ ಬಿಡು, ಯಾವುದೋ ಡಕೋಟಾ ಎಕ್ಸ್ಪ್ರೆಸ್ ಕತ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡೆ. ಬರೀ ಇಂಥದೆಯಾ? ಟ್ರಾಫಿಕ್ ಕ್ಲಿಯರ್ ಆದಮೇಲೆ ಸೈಡ್ಗೆ ಹಾಕೊಂಡ್ರು ಗಾಡಿನ ಚೆಕ್ ಮಾಡಬೇಕು ಅಂತ. ಚೆಕ್ ಮಾಡಿದಾಗ ಗೊತ್ತಾಯ್ತು ಫ್ಯೂಸ್ ಹೋಗೈತೆ ಅಂತ ಹೇಳಿದ್ರು. ಆಮೇಲೆ ಫ್ಯೂಸ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ರೆಡಿ ಆಯ್ತು ಗಾಡಿ. ನಾನು ಜೈ ಶ್ರೀರಾಮ್ ಅಂತ ಅನ್ಕೊಂಡು ಗಾಡಿ ಆಯ್ತದೆ. ಇದ್ರ ಟಿಕೆಟ್ ಪ್ರೈಸ್ ನೋಡಿದ್ಮೇಲೆ ನಂಗೂ ಒಂಥರ ಖುಷಿ ಆಯ್ತು. 1 ಕಿಲೋಮೀಟರ್ 1 ರೂಪಾಯಿ ತಗೊಂಡಿದ್ದಾರೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಆಮೇಲೆ ಹಂಗೋ ಹಿಂಗೋ ಮಾಡಿ ಕರ್ಕೊಂಬಂದ ಈ ಕಡೆ 7 ಅವರ್ಗೆ. ಇಲ್ಲಿ ಬಂದು ನೋಡಿದ್ರೆ 10 ಕಿಲೋಮೀಟರ್ ಫುಲ್ ಜಾಮ್ ಆಗೈತೆ. ಆಮೇಲೆ ಏನು ಮಾಡಕ್ಕಲ್ಲ, ಶಿವನೇ ಶಂಭುಲಿಂಗ ಅನ್ಕೊಂಡು ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನನ್ನ ಅಪೋಸಿಟ್ ಜನ ಜಾಸ್ತಿ ಬರ್ತಾ ಇದ್ರು. ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಹೋಗ್ಬಾರ್ದು ಅನ್ನೋದೇ ಗೊತ್ತಾಗ್ಲಿಲ್ಲ ನನ್ಗಂತೂ. ಅಯ್ಯೋ, ನಾನು ಬೇರೆ ಗೂಗಲ್ ಮ್ಯಾಪ್ ನ ನಂಬ್ಕೊಂಬಂದ್ಬಿಟ್ನಲ್ಲ ಅಂತ ತಲೆ ಕೆರ್ಕೊಂಡು ನಿಂತಿದ್ದೆ ಸೈಡಲ್ಲಿ. ಹಂಗೆ ಸ್ವಲ್ಪ ಸೈಡಲ್ಲಿ ನಿಂತಿದಾಗ ಕನ್ನಡದವರು ಹೋಗ್ತಾ ಇದ್ರು ಮಾತಾಡ್ಕೊಂಡು. ಅವಾಗ ಕನ್ನಡ ಕೇಳಿಸಿದ ತಕ್ಷಣ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗ ಅವ್ರನ್ನ ಕೇಳಿದಾಗ ಅವರೇ ಹಿಂಗಲ್ಲ ಹಿಂಗೆ ಬಾರಪ್ಪ ನಮ್ ಜೊತೆಲೆ. ಹಂಗೆ ಅವ್ರ ಜೊತೆಲೆ ಹೋದೆ. ರಾಜಗೋಪುರ ಹತ್ರ ಹೋಗಿ ಕರ್ಪೂರ ಬೆಳಗ್ಬಿಟ್ಟು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದಾಯ್ತು. ನಾನು ಅವಾಗ ಅನ್ಕೊಂಡೆ ಇಷ್ಟೊತ್ತು ನಡೆದಿದ್ದಲ್ಲ, ಇನ್ಮೇಲೆ ನಡೆಯೋದಿರೋದು ಅಂತ ಹೇಳ್ಕೊಂಡು ಹೆಂಗೋ ದೇವ್ರ ನೆನ್ಕೊಂಡು ಸ್ಟಾರ್ಟ್ ಮಾಡಿದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಒಟ್ಟು ಗಿರಿ ಸುತ್ತಲೂ 11 ಲಿಂಗಗಳಿದಾವೆ. ಅದು ಯಾವ್ಯಾವ್ದು ಅಂತ ತೋರ್ಸ್ಕೊಂಡು ಹೇಳ್ಕೊಂಡ್ ಬರ್ತೀನಿ. ಹಂಗೆ ಮೊದಲನೇದು ಬಂದು ಇಂದಿರಾ ಲಿಂಗ. ಈ ದೇವಸ್ಥಾನದಿಂದ 200 ಮೀಟರ್ ಅಲ್ಲಿ ಇದೆ. ಈ ತರ ಚಾರ್ಟ್ ಗಳು ಎಲ್ಲಾ 4-5 ಕಿಲೋಮೀಟರ್ ಹಾಕಿರ್ತಾರೆ. ಏನು ಕನ್ಫ್ಯೂಷನ್ ಆಗಲ್ಲ ಇದ್ರಲ್ಲಿ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು, ಕೋಟಿಗಟ್ಲೆನೆ ಇದ್ರು ಅಂತ ಹೇಳ್ತೀನಿ. 14 ಕಿಲೋಮೀಟರ್ ಇದೇ ತರ ಇದ್ರು. ಎಂತ ದೇವಸ್ಥಾನ ಆದ್ರೂ ಇಷ್ಟೊಂದು ಜನ ಎಲ್ಲೂ ನೋಡಿರ್ಲಿಲ್ಲ ನಾನಂತೂ. ಅಷ್ಟೊಂದು ಜನ ಇದ್ರು. 14 ಕಿಲೋಮೀಟರ್ ಜನ ಅಂದ್ರೆ ಯಪ್ಪ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಇಲ್ಲಿ ತಳ್ಳೋದು ಪಳ್ಳೋದು ಅವೆಲ್ಲ ಏನು ಮಾಡ್ತಾ ಇರಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ರು. ನೆಕ್ಸ್ಟ್ ಬರೋದು ಅಗ್ನಿಲಿಂಗ, ಯಮಲಿಂಗ. ನೀವು ಇಲ್ಲಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೈಫಲ್ಲಿ ಒಂದ್ಸತಿ ಆದ್ರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಯಾರಾದ್ರೂ ಸರಿ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗುತ್ತೆ. ಇಲ್ದೆ ಇಷ್ಟೊಂದು ಜನ ಎಲ್ಲ ಬರಕ್ ಸಾಧ್ಯನೇ ಇಲ್ಲ. ಈ ಟ್ರಾಫಿಕ್ ಆಗಿರೋ ರೀಸನ್ ಬಂದು ಇದೇನೆ. ಜನ ಅಷ್ಟೊಂದ್ ಜನ ಇದ್ರು ಅಂತಾನೆ ಟ್ರಾಫಿಕ್ ಆಗಿರೋದು. ಬಸ್ ಸ್ಟ್ಯಾಂಡ್ ನ ಟೆಂಪರವರಿಗೆ ಇದ್ ಮಾಡ್ಕೊಳಕ್ಕೆ ಅಂತಾನೆ ದೇವಸ್ಥಾನದಿಂದ 5 ಕಿಲೋಮೀಟರ್ ಮುಂದಕ್ಕೆ ಹಾಕೊಂಡಿದ್ರು. ಟೆಂಪರವರಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ರು. ಇಲ್ಲಿ ಊಟದ್ದು ಏನು ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ. ಅವಾಗ ಪ್ರಸಾದ ಕೊಡ್ತಾ ಇರ್ತಾರೆ ಹೋಗೋ ದಾರಿಲಿ. ನಾನ್ ಬೇರೆ ಊಟ ಮಾಡಿರ್ಲಿಲ್ಲ, ಹಂಗೆ ಹೋಗಿ ತಿನ್ಕೊಂಡು ಸ್ವಲ್ಪ ಎನರ್ಜಿ ಬಂದ್ಮೇಲೆ ನಡಿಯಕ್ ಸ್ಟಾರ್ಟ್ ಮಾಡಿದೆ ಹಂಗೆ. ನೆಕ್ಸ್ಟ್ ಬರೋದು ನೀರುತಿ ಲಿಂಗ, ಸೂರ್ಯಲಿಂಗ, ವರುಣಲಿಂಗ. ಚಾರ್ಟ್ ಅಲ್ಲಿ 3 ದೇವಸ್ಥಾನನ ಮೆನ್ಷನ್ ಮಾಡಿಲ್ಲ. ಸೂರ್ಯಲಿಂಗ, ಚಂದ್ರಲಿಂಗ, ವೆಂಕಟರಮಣ ಲಿಂಗ. ಪ್ರತಿ ಒಂದೊಂದು ದೇವಸ್ಥಾನಕ್ಕೂ 3-4 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ನಾ ರೋಡಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾರೆ ನನ್ಗೆ ಒಂಥರ ಆಗ್ತಾ ಇತ್ತು. ಜನ ಎಲ್ಲ ನನ್ನೇ ನೋಡ್ತಾ ಇದ್ರು. ನನಗೆ ಬೇರೆ ಕಾಲ್ ನೋವಕ್ಕೆ ಸ್ಟಾರ್ಟ್ ಆಗೋಯ್ತು. ಕಾಲೆಲ್ಲ ಉರಿ ಬರ್ತಾ ಇತ್ತು, ಪಾದ ಎಲ್ಲ. ನೀವು ನೆಕ್ಸ್ಟ್ ಏನಾರ ಬರಂಗಿದ್ರೆ ಸಾಕ್ಸ್ ತಗೊಂಬನ್ನಿ, ಅದು ಬೆಸ್ಟ್ ಆಪ್ಷನ್ ನಿಮ್ಗೆ. ವಾಯುಲಿಂಗ, ಚಂದ್ರಲಿಂಗ. ಕೊನೆಗೂ ಆಗ್ಲಿಲ್ಲ, ತಡ್ಕೊಳಕ್ ಆಗ್ಲಿಲ್ಲ ನನ್ ಕೈಲಿ. ಹೋಗ್ತು, ತಲೆ ಬೇರೆ ಸುತ್ತಾ ಇತ್ತು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಿದ್ದೆ ಬೇರೆ ಎಳಿತಾ ಇತ್ತು. ಆಗ್ಲೇ 4 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ ನಾನು. ಇವಾಗ 4 ಗಂಟೆ ನಿದ್ದೆ ಬೇರೆ ಎಳಿತಾ ಇದ್ದೀವಿ. ಪಾದ ಎಲ್ಲ ಉರಿತಾ ಇತ್ತು ಹಂಗೆ. ಮುಂದಕ್ಕೆ ನನ್ನ ಕೈಲಿ ಆಗುತ್ತೋ ಇಲ್ವೋ ನಡೆಯಕ್ಕೆ, ಇಲ್ಲ ತಲೆ ಸುತ್ತ ಬಿದ್ದೋಗ್ಬಿಡ್ತೀನೋ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಕೂತ್ಕೊಂಡಿದ್ದೆ ಅಲ್ಲೇ. ಕೂತ್ಕೊಬಿಡೋಣ ಸಾಕು, ನಿಲ್ಸ್ಬಿಡೋಣ ಅನ್ನಿಸ್ತಾ ಇತ್ತು ಹಂಗೂನು. ಬಿಡು ಇನ್ನೇನೋ, ಕಣ್ಣೆಲ್ಲ ಉರಿತಾ ಇತ್ತು. ಕಣ್ಣಲ್ಲಿ ನೀರು ಬಂದಂಗೆ ತಲೆ ಸುತ್ತ ಬಿದ್ದೋಗ್ಬಿಡ್ತೀನೇನೋ ಭಯ ಆಗಿತ್ತು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಬ್ನೇ ಬೇರೆ ಹೋಗ್ಬಿಟ್ಟಿದ್ದೀನಿ. ಅದೆಲ್ಲ ಯೋಚನೆ ಬಂದ್ಬಿಟ್ಟು
ಮಧ್ಯದಲ್ಲಿ ಯಾವುದು ಆಟೋ ಇಲ್ಲ, ಏನು ಇಲ್ಲ, ಗಾಡಿ ಇಲ್ಲ. ಹೆಂಗೂ ಕೂತ್ಕೊಂಡಿರಾಗಲ್ಲ ಅಂದ್ಬಿಟ್ಟು ಎದ್ದು ಹೋದೆ. ಹೆಂಗೂನು ಕುಬೇರಿ ಲಿಂಗ, ಈಶಾನ್ಯ ಲಿಂಗ, ಇನ್ನ ಎಲ್ಲ ಆಯ್ತು. ಇನ್ನ 2 ಕಿಲೋಮೀಟರ್ ಇತ್ತು. ಹೆಂಗೋ ಮುಗಿಸ್ಕೊಂಡು ನಿಧಾನಕ್ಕೆ ಕುಣ್ಕೊಂಡು ಹೋಗ್ತಾ ಇದ್ದೆ. ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಫುಲ್ಲು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕಾಲು ಫುಲ್ಲು ನೋವೇ ಬಿಡ್ತು. ಫುಲ್ಲು ಹೆಂಗೋ ಹೋಗ್ತಾ ಇದ್ದೆ. ಪಾಪ ಒಂದು ವಿಡಿಯೋ ಮಾಡ್ತಾ ಇದ್ದಾಗ ಒಂದು ಅಕ್ಕ ಹಾಯ್ ಮಾಡಿದ್ರು. ಸ್ವಲ್ಪ ಅವೆಲ್ಲ ಒಂಥರ ಮೋಟಿವೇಶನ್ ಅನ್ನಿಸ್ತು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಮ್ಮ ಮುಖದಲ್ಲಿ ಒಂಥರ ನಗು ತರಿಸೋದು ಅವೆಲ್ಲ. ಮನೆಗೂ ಬಂದ್ಬಿಟ್ಟೆ. ಬಂದು ಗೋಪುರದ ಮುಂದೆ ದೀಪ ಹಚ್ಬಿಟ್ಟು ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಎನ್ನಪ್ಪನಲ್ಲವಾ ಎಂತಾಯುಮಲ್ಲವಾ, ಎನ್ನಪ್ಪನಲ್ಲವಾ ಎಂತಾಯುಮಲ್ಲವಾ, பொன்னப்பனல்லவா பொன்னம்பலத்தவா, பொன்னப்பனல்லவா பொன்னம்பலத்தவா. என்னப்பனல்லவா. ಅಷ್ಟೇ.